ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 12ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ತೃತೀಯ ಅಂದರೆ ತದಿಗೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:32 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 7:34 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:27 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:42 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:38 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:42 ಇನ್ನು ಅಪರಾಹ್ನ 3:11 3:55 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:50 ಬೆಳಿಗ್ಗೆ 9:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು, ಮನಸ್ಸಿಗೆ ಕಾರಕ. ಅದಕ್ಕಾಗಿಯೇ ಚಂದ್ರನನ್ನ ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಕಲ್ಪನೆಗೆ, ಮನಸ್ಸಿನ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಒಬ್ಬರಿಗೆ ಶುಶ್ರೂಷೆ ಮಾಡುವಂಥ ವಿಚಾರ ಏನಾದರೂ ಬಂದರೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಅದಕ್ಕಾಗಿಯೇ ಈ ದಿನ ಒಂದು ಪ್ರಯಾಣವನ್ನು ಮಾಡಲಿಕ್ಕೆ, ಸಂಚಾರವನ್ನು ಮಾಡಲಿಕ್ಕೂ ಕೂಡ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ಕಲ್ಪಿಸುವಂಥ ದಿನ ಇದು. ಹಾಗಾಗಿ ನಿಮ್ಮ ಪ್ರಯಾಣ, ನಿಮ್ಮ ಪ್ರವಾಸ ಯಶಸ್ವಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಅಪರಾಹ್ನ
3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಬಹಳ ನಿಧಾನವಾಗಿ ನಡೆಯುತ್ತೆ ಅಂಥ ಕೆಲಸ. ಹಾಗೆ ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 28 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಈ ದಿನ ಇರುವಂಥ ಕುಜ ಹೋರ ಇದು ಕೂಡ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಇನ್ನು ನಿಮ್ಮ ಭೂಮಿಯನ್ನು, ಮನೆಯನ್ನು, ಜಮೀನನ್ನು, ಸೈಟನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥವರ ಪ್ರಯತ್ನ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಆಗಬಾರ್ದು. ಏಕೆಂದರೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅದೇ ರೀತಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ತೊಂದರೆಗಳು, ತಾಪತ್ರಯಗಳು, ಲಿಟಿಗೇಷನ್ಸು ಏನೇ ಇದ್ದರೂ ಅದರ ಪರಿಹಾರದ ಪ್ರಯತ್ನವನ್ನು ಕೂಡ ಈ ದಿನ ಕುಜ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ಕುಜ ಹೋರ ಈ ದಿನ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಇದು ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಸಮಯ ಯಾವುದು ಆ ದಿನದಲ್ಲಿ ಅನ್ನುವಂಥದ್ದರ ಪರಿಚಯ ಆಗುತ್ತೆ. ಅದರಂತೆ ನೀವು ಕೆಲಸ ಕಾರ್ಯಗಳನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಯಶಸ್ಸು ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಲಭ್ಯವಾಗುತ್ತೆ. ಹಾಗಾಗಿ ಹಿರಿಯರು ಹೇಳಿಕೊಟ್ಟಿರುವಂಥ ಇಂಥ ವಿಚಾರಗಳು, ಪ್ರತಿನಿತ್ಯ ನಾವು ತಿಳ್ಕೊಳ್ಬೇಕಾಗಿರುವಂಥ ಈ ಪಂಚ ಅಂಗಗಳ ಬಗ್ಗೆ ಮಾಹಿತಿಗಳು, ಇದನ್ನು ಪ್ರತಿನಿತ್ಯ ಅನುಸರಣೆ ಮಾಡೋಣ. ಒಳ್ಳೆಯ ಆಲೋಚನೆಗಳಿರಲಿ, ಒಳ್ಳೆಯ ಕೆಲಸಗಳಿರಲಿ, ಎಲ್ಲವೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಘಟಿಸಲಿ ಅಂತ ಹೇಳಿ ಹಾರೈಸೋಣ. ಪ್ರೀತಿಯ ಬಂಧುಗಳೇ, ಈ ದಿನ ಮಾಘ ನವರಾತ್ರಿಯ 3ನೇ ದಿವಸ. ಹಾಗಾಗಿ ಈ ಫೆಬ್ರವರಿ 10ರಿಂದ 18ನೇ ತಾರೀಕಿನವರೆಗೆ ಶ್ಯಾಮಲ ನವರಾತ್ರಿ ನಡೀತಾ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿನೇ ಈ ಶ್ಯಾಮಲ ನವರಾತ್ರಿಯನ್ನೇ ಮಾತಂಗಿಯ ಆರಾಧನೆಗೆ ಬಳಸ್ಕೊಳ್ಳುವಂಥದ್ದು ಇದೆ. ಮತ್ತು ದಶಮಹಾವಿದ್ಯೆಯಂತಹ ಶ್ರೀ ಕಾಳಿಯ ಎಲ್ಲ ಅಂಶಗಳಿಗೆ ಈ ನವರಾತ್ರಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಮಾತಂಗಿ ದೇವಿ ತಾಂತ್ರಿಕ ಸರಸ್ವತಿ ಅಥವಾ ಜ್ಞಾನದ ದೇವತೆಯಾಗಿ ಇರುವಂಥವಳು. ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ, ಇನ್ನು ಒಂದು ವಿದ್ಯೆಯನ್ನು ಕಲಿಯುವಂಥದ್ದು, ಮಾತುಗಾರಿಕೆ, ಬರವಣಿಗೆ, ಸಾಹಿತ್ಯ, ಈ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂಥವಳೇ ಮಾತಂಗಿ. ಹಾಗಾಗಿ ಈ ಗುಪ್ತ ನವರಾತ್ರಿ ಏನಿದೆ ಇದು ಬಹಳ ವಿಶೇಷವಾಗಿ ವಿದ್ಯೋಪಾಸಕರಿಗೆ ಅನುಕೂಲವಾಗಿರುವಂಥ ಒಂದು ಸಂದರ್ಭ. ಇಲ್ಲಿ ಶ್ಯಾಮಲಾದೇವಿಯನ್ನ ಈ ನವರಾತ್ರಿಯ ಸಮಯದಲ್ಲಿ, ಅಂದರೆ ಮಾಘ ಮಾಸದ ಶುದ್ಧ ಪ್ರತಿಪದದಿಂದ ಮಾಘ ಪೂರ್ಣಿಮೆಯವರೆಗೆ ಪೂಜೆಯನ್ನು ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಇದು ನವರಾತ್ರಿಯ 9 ದಿನಗಳನ್ನು, 9 ರಾತ್ರಿಗಳನ್ನು ಪ್ರತಿನಿಧಿಸುತ್ತೆ. ಕೆಲವರು ಇದನ್ನ 15 ದಿನಗಳವರೆಗೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಶ್ಯಾಮಲಾದೇವಿ ಲಲಿತಾ ಪರಭಟ್ಟಾರಿಕರಿಂದ ಆಕರ್ಷಣಾ ಶಕ್ತಿಯಾಗಿದ್ದು ಈ ನವರಾತ್ರಿ ಸಮಯದಲ್ಲಿ ತನ್ನ ಗೇಯ ಚಕ್ರದಲ್ಲಿ ತನ್ನ ಪರಿವಾರದೊಂದಿಗೆ ಪೂಜಿಸಲ್ಪಡ್ತಾಳೆ. ಆದ್ದರಿಂದಲೇ ಯಾರಿಗೆ ವಿದ್ಯೆ ಬೇಕು, ಯಾರಿಗೆ ಶಿಕ್ಷಣ ಬೇಕು, ಯಾರಿಗೆ ಒಂದು ತಂತ್ರವಿದ್ಯೆಯನ್ನು ಸಿದ್ಧಿಸಿಕೊಳ್ಬೇಕು, ಇವರೆಲ್ಲರೂ ಕೂಡ ಈ ಗುಪ್ತ ನವರಾತ್ರಿಯಲ್ಲಿ ಶ್ಯಾಮಲಾದೇವಿಯನ್ನು ಆರಾಧನೆ ಮಾಡಬೇಕು. ಇಲ್ಲಿ ಶ್ಯಾಮಲಾದೇವಿಯ ಅನುಗ್ರಹ ಇದ್ದಂಥವರು ಬಹಳ ಬೇಗ ವಿದ್ಯೆಯನ್ನು ಕಲಿತ್ಕೊಳ್ತಾರೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ಅಡಚಣೆಗಳಿರಲ್ಲ. ಹಾಗೆ ತಾಂತ್ರಿಕ ವಿದ್ಯೆಯನ್ನು ಕಲಿಯುವಂಥದ್ದು, ಯಂತ್ರ, ಮಂತ್ರ, ತಂತ್ರ
ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಬಹಳ ವಿಶೇಷವಾಗಿ ಈ ನವರಾತ್ರಿ ಮೂಡಿ ಬಂದಿರುವಂಥದ್ದು. ಹಾಗಾಗಿ ಲಲಿತೆಯ ಅನುಗ್ರಹವನ್ನು ಪಡ್ಕೊಳ್ಬೇಕು, ಲಲಿತಾ ದೇವಿಯ ಶಕ್ತಿ ವಿದ್ಯಾರ್ಥಿಗಳಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಈ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡಬೇಕು. ಇಲ್ಲಿ ಲಲಿತೆಯ ಅನುಗ್ರಹ ಉಪಾಸಕನ ಕಡೆಗೆ ಶ್ಯಾಮಲಾ ರೂಪದಲ್ಲಿ ಬರುತ್ತೆ. ಹಾಗಾಗಿನೇ ಯಾರು ಶ್ಯಾಮಲಾ ದೇವಿಯನ್ನು ಈ ಸಂದರ್ಭದಲ್ಲಿ ಆರಾಧನೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದಂತಹ ಶಕ್ತಿ, ವಿಶೇಷವಾದಂತಹ ಒಂದು ಪ್ರಜ್ಞೆ ಮೂಡುತ್ತೆ. ಇದನ್ನೇ ಶಕ್ತಿಪಾತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ಪರಾಂಬಿಕಾ ದೇವಿ ಶ್ಯಾಮಲಾ ಮೂಲಕ ತನ್ನ ಭಕ್ತರನ್ನು ತನ್ನೆಡೆಗೆ ಸೆಳೆದುಕೊಳ್ತಾಳೆ. ಆದ್ದರಿಂದ ಯಾರು ಈ ನವರಾತ್ರಿಯ ಸಂದರ್ಭದಲ್ಲಿ ಶ್ಯಾಮಲಾ ದೇವಿಯನ್ನು ಪೂಜೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾಗಿ ಲೌಕಿಕ ಗೊಂದಲಗಳು ಇರಲ್ಲ, ಯಾವುದೇ ರೀತಿಯ ಅಡಚಣೆಗಳು, ತೊಂದರೆ, ತಾಪತ್ರಯಗಳು ಬರಲ್ಲ, ಮನಸ್ಸು ನಿರಾಳವಾಗಿರುತ್ತೆ, ಒತ್ತಡಗಳಿರಲ್ಲ. ಹಾಗೆ ಸ್ಥಿರವಾದಂತಹ ಒಂದು ಮಾರ್ಗದಲ್ಲಿ ನಡೆಯುವಂತಹ ಮನಸ್ಸನ್ನು ತಾಯಿ ಕರುಣಿಸ್ತಾಳೆ. ಹಾಗೆ ಸ್ಥಿರವಾಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಈ ಒಂದು ಸಂದರ್ಭ ಬಹಳ ವಿಶೇಷವಾಗಿರುತ್ತೆ. ಇನ್ನು ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಲಲಿತೆಯನ್ನು ಆರಾಧನೆ ಮಾಡೋದ್ರಿಂದ ಆಧ್ಯಾತ್ಮಿಕ ಜ್ಞಾನ ವೃದ್ಧಿಯಾಗುತ್ತೆ. ಅದರಲ್ಲೂ ನಿಜವಾದಂತಹ ಬುದ್ಧಿಶಕ್ತಿಯ ನಿಯೋಜನೆ ಆಗುತ್ತೆ. ಇದು ಸತ್ಯವನ್ನು ಸುಳ್ಳಿನಿಂದ, ಶಾಶ್ವತದಿಂದ ಅಶಾಶ್ವತವನ್ನು, ಅವಾಸ್ತವಿಕೆಯಿಂದ ನೈಜತೆಯನ್ನು, ಕತ್ತಲೆಯಿಂದ ಬೆಳಕನ್ನು ಗ್ರಹಿಸುವಂಥ ಉನ್ನತವಾದಂಥ ಮನಸ್ಸಿನ ಶಕ್ತಿಯಾಗಿರುತ್ತೆ ಇದು. ಹಾಗೆ ಭಕ್ತರ ಅಂತಃಪ್ರಜ್ಞೆಯನ್ನು ನಿರ್ದೇಶನ ಮಾಡುವಂಥ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ಈ ಸಂದರ್ಭದಲ್ಲೇ. ಅದಕ್ಕಾಗಿಯೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ತಾಯಿ ಲಲಿತೆಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ತಾಯಿಯ ಒಂದು ಶಕ್ತಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಬ್ರಹ್ಮಾಂಡದ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಕೂಡ ತಾಯಿ ಇದ್ದಾಳೆ. ಹಾಗಾಗಿ ಯಾವುದೇ ಒಂದು ಜ್ಞಾನವನ್ನು ಸಿದ್ಧಿಸ್ಕೊಳ್ಬೇಕು, ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ತಾಯಿಯ ಅನುಗ್ರಹ ಬಹಳ ಮುಖ್ಯವಾಗುತ್ತೆ. ಹಾಗಾಗಿನೇ ಈ ಸಂಕಲ್ಪವೆಂದರೆ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ. ಈ ಕೆಲಸ ಆಗಬೇಕು ಅಂತ ಹೇಳಿ ಅಂದುಕೊಂಡ್ರೆ ಅದನ್ನು ತಾಯಿ ನೆರವೇರಿಸ್ಕೊಡ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ತಾಯಿಯನ್ನು ಆರಾಧನೆ ಮಾಡಲಿಕ್ಕೆ ಆಧ್ಯಾತ್ಮಿಕವಾಗಿ, ಪ್ರಾಪಂಚಿಕವಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ಗುಪ್ತ ನವರಾತ್ರಿ ಆಚರಣೆ ಬಹಳ ಮುಖ್ಯ. ಇಲ್ಲಿ ಮಾತಂಗಿ ಮಂತ್ರಗಳಲ್ಲಿ ದೀಕ್ಷೆ ಪಡೆದವರು ದೈವಿಕ ದರ್ಶನಗಳನ್ನು, ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾರೆ ಅಂತ ಒಂದು ಅನುಭವ ಅವರಿಗಾಗತ್ತೆ. ಹಾಗಾಗಿನೇ ಅವರಿಗೆ ಕಲ್ಪನೆಗೂ ಮೀರಿದಂತಹ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಈ ಗುಪ್ತ ನವರಾತ್ರಿ ಆಚರಣೆ ಸಹಾಯಕವಾಗತ್ತೆ. ಇನ್ನು ಮಾತಂಗಿ ದೇವಿಯ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಅದರಲ್ಲೂ 108 ನಾಮಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಹಾಗೆ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿದ್ರೆ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ತಾಯಿಯ ಆರಾಧನೆಯನ್ನು ಮಾಡಬೇಕು. ತಾಯಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 9 ರಾತ್ರಿಗಳಲ್ಲಿ ಮಾತಂಗಿ ತಾಯಿಯ ಕವಚವನ್ನು ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ಪ್ರಸಿದ್ಧವಾದಂತಹ ಕವಿ ಕಾಳಿದಾಸರಿಂದ ಬರೆದ ಶ್ಯಾಮಲಾ ದಂಡಕಂ ಅನ್ನುವಂತಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಬೇಗ ಫಲವನ್ನು ಕೊಡುತ್ತೆ, ಬಹಳ ಬೇಗ ಸಿದ್ಧಿಸುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಸಿದ್ಧಿ ಮಂತ್ರಗಳನ್ನು ಕಲಿಯುವಂಥವರಾಗಲಿ, ತಂತ್ರವಿದ್ಯೆಗಳನ್ನು ಕಲಿಯುವಂಥವರಾಗಲಿ ಈ ನವರಾತ್ರಿಯನ್ನು ಅನುಸರಣೆ ಮಾಡಬೇಕು. ಅಲ್ಲಿ ಈ ಶ್ಯಾಮಲಾ ದೇವಿಯ ಮಂತ್ರಗಳಲ್ಲಿ ದೀಕ್ಷೆ ಪಡೆದಂಥವರು ನವರಾತ್ರಿಯ ಪ್ರತಿದಿನ ಅಥವಾ ಪ್ರತಿ ರಾತ್ರಿ ಅವಳ ಅಂಗದೇವತೆಗಳಿಗೆ ಮತ್ತೆ ಅವಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಣ ಮಾಡ್ಬೋದು. ಇಲ್ಲಿ ಈ 9 ರಾತ್ರಿಗಳು ಪಠಣ ಮಾಡಬೇಕಾಗಿರುವಂತಹ ವಿಚಾರಗಳು ಅಂತ ಹೇಳಿದ್ರೆ, ಮೊದಲನೇ ದಿವಸ ಲಘು ಶ್ಯಾಮಲ, ಇನ್ನು 2ನೇ ದಿವಸ ವಾಗ್ವಾದಿನಿ ಶ್ಯಾಮಲ, ಇನ್ನು 3ನೇ ದಿವಸ ನಕುಲಿ ಶ್ಯಾಮಲ, 4ನೇ ದಿನ ಹಸಂತಿ ಶ್ಯಾಮಲ, 5ನೇ ದಿನ ವೇಣು ಶ್ಯಾಮಲ, 6ನೇ ದಿನ ವಶ್ಯ ಮಾತಂಗಿ, 7ನೇ ದಿನ ಶಾರಿಕಾ ಶ್ಯಾಮಲ, 8ನೇ ದಿನ ಶುಕ ಶ್ಯಾಮಲ, 9ನೇ ದಿನ ವೀಣಾ ಶ್ಯಾಮಲ ಅನ್ನುವಂಥ ರೀತಿಯಲ್ಲಿ ನಾವು ದೇವಿಯ ಆರಾಧನೆಯನ್ನು ಮಾಡಬೇಕು. ಹಾಗೆ ಇಲ್ಲಿ ಮಾತಂಗಿ ದೇವಿ ಕಾಳಿಯ ಪ್ರತಿರೂಪವಾಗಿ ಇದ್ದು ಈ ರಕ್ಷಾ ಕವಚಗಳನ್ನು, ಸ್ತೋತ್ರಗಳನ್ನು ಪಠಣ ಮಾಡೋದ್ರಿಂದ ಬಹಳ ಬೇಗ ನಮ್ಮನ್ನು ರಕ್ಷಣೆ ಮಾಡ್ತಾಳೆ, ನಮ್ಮನ್ನು ದುಷ್ಟರಿಂದ ಕಾಪಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇರುವಂತೆ ಮಂತ್ರ ದೀಕ್ಷೆಯನ್ನು ಹೊಂದಿರುವಂಥವರು ವಿಶೇಷವಾಗಿ ಮಂತ್ರ ಪಠಣೆಯಲ್ಲಿ ತೊಡಗಿಸ್ಕೊಳ್ಬೇಕು. ಇಲ್ಲಿ ಐಹಿಕವಾದಂತಹ ಸುಖ ಭೋಗವನ್ನು ಅನುಭವಿಸಲಿಕ್ಕೆ, ಆನಂದವನ್ನು ಪಡ್ಕೊಳ್ಳಿಕ್ಕೆ ತಾಯಿಯ ಆರಾಧನೆ
ಅದರಲ್ಲೂ ಸಂಜೆಯ ಸಮಯದಲ್ಲಿ ಮಾಡುವಂಥದ್ದು ಬಹಳ ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿರುತ್ತೆ. ಹಾಗಾಗಿನೇ ಈ 9 ಪರ್ವದ ರಾತ್ರಿಗಳಲ್ಲಿ ಮಹಾಶೋಧ ನ್ಯಾಸವನ್ನು ಮಾಡುವಂಥದ್ದು ಕೂಡ ಇದೆ. ಇದು ಕೂಡ ಬಹಳ ಫಲಕಾರಿಯಾಗಿರುವಂಥದ್ದು. ಹಾಗಾಗಿನೇ ಅತ್ಯಂತ ಸಮೃದ್ಧಿಯನ್ನು ತರುವಂಥ ಈ ಶ್ಯಾಮಲಾ ದೇವಿ ಆರಾಧನೆ ನಮಗೆ ಮಾತನ್ನ, ಹಾಗೆ ಸಂಗೀತ ಕಲಿಯುವಂಥವ್ರಿಗೆ ಬಹಳ ಬೇಗ ಸಂಗೀತ ಸಿದ್ಧಿಯನ್ನ, ಇನ್ನು ಜ್ಞಾನವನ್ನ ಮತ್ತೆ ಕಲಾ ಪ್ರಕಾರಗಳನ್ನ ಕಲಿಸ್ಕೊಡುತ್ತೆ. ಯಾಕೆಂದ್ರೆ ಇದೆಲ್ಲದಕ್ಕೂ ಕೂಡ ಕಾರಕರಾಗಿರುವಂಥವಳು ಶ್ಯಾಮಲಾ ದೇವಿ, ಇದನ್ನ ನಿಯಂತ್ರಿಸುವಂಥವಳು. ಆದ್ರಿಂದಲೇ ದೇವಿ ಆರಾಧನೆ ಅಲೌಕಿಕ ಶಕ್ತಿಗಳನ್ನ ಪಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರುತ್ತೆ. ಮತ್ತೆ ಶತ್ರುಗಳ ಮೇಲೆ ನಿಯಂತ್ರಣವನ್ನು ಸಾಧನೆ ಮಾಡಲಿಕ್ಕೂ ಕೂಡ ಇದು ಸಹಾಯಕವಾಗಿದೆ. ಏಕೆಂದ್ರೆ ತಾಯಿ ತನ್ನತ್ತ ಭಕ್ತರನ್ನು ಸೆಳೆದುಕೊಳ್ತಾಳೆ ಅನ್ನುವಂಥ ಒಂದು ವಿಚಾರ. ಇನ್ನು ಕಲೆಗಳ ಮೇಲೆ ಪಾಂಡಿತ್ಯವನ್ನು ಗಳಿಸುವಂಥದ್ದು, ಅತ್ಯುನ್ನತವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ಉಪಯೋಗ ಕೂಡ ರಾಜ ಮಾತಂಗಿ ಅಥವಾ ಶ್ಯಾಮಲಾದೇವಿ ಆರಾಧನೆ ಮಾಡೋದ್ರಿಂದ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಗುಪ್ತ ನವರಾತ್ರಿ ವಿಶೇಷವಾಗಿ ದೇವಿಯ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಇನ್ನು ಪ್ರತಿ ದಿನ ಮನೆಯಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರೆ ದೇವಿಯನ್ನ ಸಂಜೆಯ ಸಮಯದಲ್ಲಿ ಆಹ್ವಾನ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಬೇಕು. ಇದರಿಂದ ತಾಯಿ ಪ್ರಸನ್ನಳಾಗ್ತಾಳೆ, ಬಹಳ ಬೇಗ ಅನುಗ್ರಹಪೂರ್ವಕವಾದಂತಹ ಆಶೀರ್ವಾದವನ್ನು ಒದಗಿಸಿಕೊಡ್ತಾಳೆ. ಇನ್ನು ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ಶತ್ರುಗಳ ಕಾಟ ಇರಲ್ಲ. ಇದು ಬಹಳ ಮುಖ್ಯ. ಹಾಗಾಗಿನೇ ಈ ನವರಾತ್ರಿ ಅಂತ ಹೇಳಿದ್ರೆ ಅಷ್ಟು ವಿಶೇಷವಾಗಿರುವಂಥದ್ದು, ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂಥದ್ದು. ಆದ್ರಿಂದಲೇ ಈ ಗುಪ್ತ ನವರಾತ್ರಿ ಮಾಘ ಮಾಸದ ಶುಕ್ಲ ಪಕ್ಷದ ಮೊದಲನೇ ದಿವಸದಿಂದ ಆರಂಭ ಆಗುತ್ತೆ. ಇನ್ನು ಫೆಬ್ರವರಿ 18ನೇ ತಾರೀಕು ಮುಕ್ತಾಯ ಆಗುತ್ತೆ. ಈ 9 ದಿನಗಳೇನಿದೆ ಇದು ಪರ್ವಕಾಲ. ಇದು ಬಹಳ ವಿಶೇಷವಾದಂತಹ ಒಂದು ಕಾಲ. ಇದರ ಅನುಸರಣೆ ಮಾಡಿ ತಾಯಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತೆ. ನಿಮ್ಮ ಜೀವನದ ದಿಕ್ಕೆ ಬದಲಾವಣೆಯಾಗುತ್ತೆ. ಹಾಗಾಗಿ ಎಷ್ಟೋ ಮಂದಿ ಈ ಅವಧಿಯಲ್ಲಿ ಸಾಧನೆಯನ್ನು ಮಾಡಿ ತಮ್ಮ ಜೀವಮಾನ ಇಡೀ ಅದರ ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿನೇ ಈ 9 ದಿನಗಳು ನೇಮ ನಿಷ್ಠೆಯಿಂದ ಇದ್ದರೆ ಅತ್ಯಂತ ಫಲದಾಯಕವಾದಂತಹ ಒಂದು ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ. ಇದನ್ನ ಕೆಲವರು ಅನುಸರಣೆ ಮಾಡ್ತಾರೆ, ಅಷ್ಟೇ ಪ್ರಯೋಜನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತಾಯಿ ತಮ್ಮೆಲ್ಲರ ಪ್ರಯತ್ನಗಳಿಗೆ ಪ್ರೇರಕವಾಗಿರಲಿ, ಎಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ತಾಯಿ ಮಾತಂಗಿ ದೇವಿಯನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ಎನರ್ಜಿ ಲೆವೆಲ್ ಈ ದಿನ ಬಹಳ ಹೆಚ್ಚಾಗಿರುತ್ತೆ. ಅದರಲ್ಲೂ ಕೆಲವು ಬದ್ಧತೆಗಳಿದೆ, ಕೆಲವು ಕಮಿಟ್ಮೆಂಟ್ಸ್ ಇದೆ. ಇದನ್ನು ಬಹಳ ವಿಶೇಷವಾದಂತಹ ಗಮನವಿಟ್ಟು ಆಸಕ್ತಿಯಿಂದ ಮಾಡ್ತೀರಿ. ಹಾಗಾಗಿ ಈ ದಿನದ ವ್ಯವಹಾರಗಳಿಂದ ತುಂಬ ಸಂತೋಷ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ಸಂತೋಷ ನಿಮಗೆ ಒಂದು ರೀತಿಯಲ್ಲಿ ಹೊಸ ಚೈತನ್ಯವನ್ನು ಕೊಡುವಂಥದ್ದು. ಹಾಗೆ ಪ್ರಿಯವಾದ ಒಂದು ಕೆಲಸವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಆ ಕೆಲಸದ ಪರಿಪೂರ್ಣತೆ ಈ ದಿನ ಇರುತ್ತೆ. ಹಾಗಾಗಿ ಈ ಕೆಲಸಗಳಿಂದ 2 ರೀತಿಯ ಅನುಕೂಲ ನಿಮಗೆ ಉಂಟಾಗುವಂಥದ್ದು. ಒಂದು, ಕೆಲಸ ಮಾಡೋದರಿಂದ ತೃಪ್ತಿ, ಕೆಲಸ ಮಾಡಿದ ನಂತರದಲ್ಲಿ ಅದರ ಪ್ರತಿಫಲವನ್ನು ಅನುಭವಿಸುವಂಥ ಒಂದು ಯೋಗ. ಇವೆರಡೂ ಕೂಡ ಈ ದಿನ ನಿಮಗೆ ಕೂಡಿ ಬಂದಿರುವಂಥದ್ದು. ಹಾಗೆ ಈ ನಿಮ್ಮ ಸ್ವಭಾವ ಈ ದಿನದ್ದು ಹೇಗಿದೆ ಅಂತ ಹೇಳಿದ್ರೆ ನೀವು ಖುಷಿಯಾಗಿರ್ತೀರಿ, ನಿಮ್ಮ ಸುತ್ತಮುತ್ತಲೂ ಇರುವಂಥವರನ್ನು ಕೂಡ ಖುಷಿಪಡಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಯಾವುದೇ ರೀತಿಯ ಮಾನಸಿಕ ಕ್ಷೋಭೆ ಇರಲಿ, ಮಾನಸಿಕ ಒತ್ತಡ ಇರಲಿ, ಅದನ್ನು ಮೊದಲು ನಿವಾರಣೆ ಮಾಡಿಕೊಳ್ಬೇಕು. ಮನಸ್ಸಿಗೆ ಶಾಂತಿ ಸಮಾಧಾನ ತರಬೇಕು ಅನ್ನುವಂಥ ವಿಚಾರಗಳ ಪ್ರಯತ್ನ ಏನಿದೆ ಅದು ಸಂಪೂರ್ಣವಾದ ಫಲವನ್ನು ಕೂಡ ಕೊಡುತ್ತೆ. ಆದರೆ ಈ ವಿಶ್ರಾಂತಿಯ ಅಗತ್ಯತೆ ಬಹಳ ಇರುತ್ತೆ. ಇದನ್ನು ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೂಡ ಕೊಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಆ ಕೆಲಸ ನಿಮಗೆ ಒಂದು ರೀತಿಯಲ್ಲಿ ಪೈಪೋಟಿಯನ್ನು ಕೊಡುತ್ತಾ, ಒಂದು ಸ್ಪರ್ಧೆ ಇದೆಯಾ ಅದರಲ್ಲಿ, ಅಥವಾ ಅದಕ್ಕಾಗಿ ನೀವು ಹೋರಾಟ ಮಾಡಬೇಕಾ ಅನ್ನುವಂಥ ವಿಚಾರಗಳನ್ನು ಮೊದಲೇ ಗ್ರಹಿಸಬೇಕು. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಕೆಲಸವನ್ನು ಆರಂಭ ಮಾಡಿ. ಇನ್ನು
ಬಹಳ ವಿಶೇಷವಾಗಿ ಖಚಿತತೆ ಇದ್ದರೆ ಮಾತ್ರ ಕೆಲಸಗಳನ್ನು ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದಕ್ಕೆ ಹಾಕ್ಬಿಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಸಮಯದ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವಂಥ ಸಾಧ್ಯತೆಗಳಿರುತ್ತೆ. ಸಮಯವನ್ನು ಪರಿಪಾಲನೆ ಮಾಡಿಬಿಟ್ರೆ ಅದ್ಭುತವಾದಂತಹ ಕೆಲಸಗಳು, ಅದ್ಭುತವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸುಧಾರಣೆಯ ದಿನ. ಅದರಲ್ಲೂ ನಿಮ್ಮ ಕುಟುಂಬಸ್ಥರು ಮಾಡಿರುವಂಥ ಸಾಧನೆ ನಿಮಗೆ ಈ ದಿನದ ಹೆಮ್ಮೆಯ ವಿಚಾರ. ಹಾಗಾಗಿಯೇ ಅವರ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡುವಂಥದ್ದು, ಹೆಚ್ಚು ಶ್ಲಾಘನೀಯ ವಿಚಾರಗಳನ್ನು ನೀವು ಪ್ರಚಾರ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಉನ್ನತವಾದಂತಹ ಒಂದು ಖುಷಿ ಸಿಕ್ಕುವಂತಹ ಸಂದರ್ಭ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗೆ ಕೆಲಸಗಳು ಈ ದಿನ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ನೆರವಿನಿಂದ ಪೂರ್ಣ ಆಗುವಂಥ ಸಾಧ್ಯತೆಗಳು ಬಹಳಷ್ಟಿದೆ. ಹಾಗಾಗಿಯೇ ಬಹಳ ದಿನಗಳಿಂದ ಆಗದೇ ಇರುವಂಥ ಕೆಲಸಗಳು, ನೆನೆಗುದಿಗೆ ಬಿದ್ದಿರುವಂಥ ಕೆಲಸಗಳು ಈ ದಿನ ಒಂದು ಪ್ರಿಯಾರಿಟಿಯಲ್ಲೇ ಆಗುತ್ತೆ. ಅದಕ್ಕೆ ಮನಸ್ಸು ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರಿಗಾಗಿ ಈ ದಿನ ಹಣವನ್ನು ಖರ್ಚು ಮಾಡುವಂಥ ಒಂದು ಪ್ರಸಂಗ ಬರ್ಬೋದು. ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನದ ಸಂಕೀರ್ಣ ಜೀವನ ಏನಿದೆ, ಇದರಿಂದ ಸ್ವಲ್ಪ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದು ಭದ್ರತೆ ಇದೆ, ಒಂದು ಶಾಂತಿ ಇದೆ, ನೆಮ್ಮದಿ ಇದೆ. ಭಗವಂತ ಕೊಟ್ಟಿರೋದೇ ಸಾಕು, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ಒಂದು ಅಭಿಲಾಷೆ ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವ ಸ್ಥಿತಿಯಲ್ಲಿರ್ತೀರೋ, ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದನ್ನು ಪೂರ್ಣವಾಗಿ ಅನುಭವಿಸುವಂಥದ್ದು ಇದೆ. ಸಂಪೂರ್ಣವಾದಂಥ ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕಾಣ್ತಾ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಉದ್ಯೋಗವನ್ನು ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಂದ ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ವಾಂಛಿತ ಫಲಗಳು ಸಿದ್ಧಿಸುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ವಿವಾಹಿತರಾಗಿದ್ದರೆ, ನಿಮಗೆ ಮಕ್ಕಳು ಕೂಡ ಏನಾದರೂ ಇದ್ದರೆ ಅವರಿಂದ ಒಂದು ವಿಶೇಷವಾದಂತಹ ಸುದ್ದಿಯನ್ನು ಕೇಳುವಂಥದ್ದು, ಒಂದು ಸಂಗತಿ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಹಾಗೆ ಕುಟುಂಬದ ಸದಸ್ಯರಿಂದ ನಿಮಗೆ ಸ್ವಲ್ಪ ಕೆಲಸ ಕಾರ್ಯಗಳ ಬಗ್ಗೆ ಒತ್ತಡದ ಮಾತುಗಳು ಬರ್ಬೋದು. ಅದನ್ನು ನಗ್ನಗ್ತಾ ಸ್ವೀಕಾರ ಮಾಡಿ, ಯಾವುದೇ ಕೆಲಸ ಆದರೂ ಕೂಡ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಮಾಡಿ, ಖುಷಿಯಿಂದ ಮಾಡಿ. ನಿಮ್ಮ ಆರೋಗ್ಯ ಪ್ರಾರ್ಥನೆ ಆಗುತ್ತೆ ಇಂಥ ಕೆಲಸಗಳನ್ನು ಈ ರೀತಿ ಮಾಡೋದ್ರಿಂದ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರನ್ನು ಸಮಾಧಾನಗೊಳಿಸುವಂಥ ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಯಶಸ್ವಿಯಾದ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಮೊದಲ ಭಾಗ ಏನಿದೆ ಅದು ಸ್ವಲ್ಪ ಒತ್ತಡದಿಂದ ಇರುತ್ತೆ, ಓಡಾಟದಿಂದ ಕೂಡಿರುತ್ತೆ. ಕೆಲಸ ಕಾರ್ಯಗಳು ಜಾಸ್ತಿ ಇದೆ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಚಿಂತೆ ಮನಸ್ಸಿನಲ್ಲಿ ಮೂಡುತ್ತೆ. ಆದರೆ ಯಾರದ್ದೋ ಒಬ್ಬರ ಸಹಾಯ ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಅವರು ಕೂಡ ನಿಮ್ಮಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ಳುವಂಥ ಮನಸ್ಥಿತಿ ಇರುವಂಥವ್ರು. ಹಾಗಾಗಿಯೇ ಈ ಜಾಯಿಂಟ್ ವೆಂಚರಲ್ಲಿ ಕೆಲಸಗಳು ಬಹಳ ಚೆನ್ನಾಗಾಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಬಿಸ್ನೆಸ್ ಕೂಡ ಚೆನ್ನಾಗಿ ಕ್ಲಿಕ್ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಆದರೆ ಈ ಹಣಕಾಸಿನ ವಿಚಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ದುಡಿಮೆಯ ಹಣ ಏನಿದೆ, ಉಳಿತಾಯದ ಹಣ ಏನಿದೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ, ಒಂದು ಮಾತುಕತೆ ಇರಲಿ. ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಈ ಸಂದರ್ಭದಲ್ಲೇ ನೀವು ಹೊಸ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರುವಂಥವರು ತುಂಬ ಕುತೂಹಲದಿಂದ ಇರ್ತೀರಿ. ಹೊಸದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಆದರೆ ಈ ಅಪರಿಚಿತರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಇದು ಬಹಳ ಅಪಾಯ, ಜೊತೆಗೆ ನಷ್ಟದ ಬಾಬ್ತು ಕೂಡ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವರ ಆರೋಗ್ಯವೇ ಈ ದಿನ ನಿಮಗೆ ಚಿಂತನೆಗೆ ಕಾರಣವಾಗುವಂಥದ್ದು.
ಹಾಗಾಗಿನೇ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರ ಇತ್ಯಾದಿಗಳು ಮನಸ್ಸಿನಲ್ಲಿ ಲೆಕ್ಕಾಚಾರ ನಡೀತಾ ಇರುತ್ತೆ. ಇನ್ನು ಹೊಸದಾಗಿ ಸಾಲವನ್ನು ಪಡ್ಕೊಳ್ಬೇಕು, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬಂಡವಾಳ ಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಪ್ರಯತ್ನ ಮಾಡಿ, ನಿಮಗೆ ಅದರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಆಗಿರುವಂಥ ಫಲಿತಾಂಶ ಸಿಕ್ಕತ್ತೆ. ಇನ್ನು ಕೌಟುಂಬಿಕವಾಗಿ ಕೆಲವೊಂದು ಸಮಸ್ಯೆಗಳಿದ್ದು ಅದನ್ನು ಬಗೆಹರಿಸಲಿಕ್ಕೆ ಈ ದಿನ ಗುರುಗಳ ಅಥವಾ ಹಿರಿಯರ ಒಂದು ಸಹಾಯವನ್ನು ನಿರೀಕ್ಷೆ ಮಾಡ್ತೀರಿ. ಆದಷ್ಟು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಎಲ್ಲ ವಿಚಾರಗಳನ್ನು ಕೂಡ ಎಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕಾಗಲ್ಲ, ಆದರೆ ಕೆಲವೊಬ್ಬರಿಗೆ ಮಾತ್ರ ಅದನ್ನು ಹೇಳಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಅಂಥ ಅಪರೂಪದ ಸನ್ನಿವೇಶವನ್ನು ಈ ದಿನ ನೀವು ಸಾಕ್ಷೀಕರಿಸ್ತೀರಿ. ಒಟ್ಟಾರೆ ಅತ್ಯುತ್ತಮವಾದಂತಹ ದಿನ, ಪ್ರಯತ್ನ ಪಟ್ಟಷ್ಟು ಫಲ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ನಿರೀಕ್ಷೆಗಳೇನಿದೆ ಅದು ಪರಿಪೂರ್ಣವಾಗಿ ಈಡೇರದಂತಹ ದಿನ. ಹಾಗಾಗಿ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕದೇ ಇದ್ದಾಗ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು. ಹಾಗೆ ಇಂಥ ಒಂದು ಪ್ರಗತಿಯಲ್ಲಿ ನಿರಾಸೆ ಅನ್ನುವಂಥದ್ದು, ನಿರುತ್ಸಾಹ ಅನ್ನುವಂಥದ್ದು ಬಹಳವಾಗಿ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ತೊಂದರೆಯನ್ನು ಕೊಡುವಂಥವರು ನಿಮ್ಮ ಸುತ್ತಮುತ್ತಲಿನವರು, ನಿಮಗೆ ಬೇಕಾದಂತಹ ವ್ಯಕ್ತಿಗಳೇ, ಅಂದರೆ ಪರಿಚಯಸ್ಥರೇ ನಿಮಗೆ ಈ ದಿನ ಮಾನಸಿಕವಾಗಿ ತೊಂದರೆಯನ್ನು ಕೊಡ್ತಾರೆ. ಎಲ್ಲೋ ಒಂದು ಕಡೆ ಟೆನ್ಷನ್ ಆಗುವಂಥದ್ದು, ಒತ್ತಡ ಆಗುವಂಥ ಸಾಧ್ಯತೆಗಳು ಈ ದಿನ ತುಂಬ ಇರುತ್ತೆ. ಹಾಗೆ ದೀರ್ಘಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅಲ್ಪ ಸ್ವಲ್ಪ ಲಾಭ ಮಾತ್ರ ಇದೆ. ವ್ಯಾಪಾರ ಅಷ್ಟಕ್ಕಷ್ಟೇ ಈ ದಿನ. ಎಷ್ಟೇ ಶ್ರಮಪಟ್ಟರೂ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅಂತ ಒಂದು ಸಂದರ್ಭ ಇರುತ್ತೆ. ಇನ್ನು ಈ ಕೌಟುಂಬಿಕ ಸಮಸ್ಯೆಗಳಿಗೆ ಮೊದಲು ಆದ್ಯತೆಯನ್ನು ಕೊಟ್ಬಿಡಿ. ಏಕೆಂದರೆ ಈ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆದರೆ ನಿಮಗೆ ಮಾನಸಿಕ ಶಾಂತಿ ಸಮಾಧಾನ ಇರಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ. ಅದಕ್ಕಾಗಿಯೇ ಅಂಥ ಸಮಸ್ಯೆಗಳೇನಾದರೂ ಬಂದಿದ್ದರೆ ಅದನ್ನು ಪರಿಹಾರ ಮಾಡಿ. ಫಲಿತಾಂಶ ಯಾವುದೇ ಇರಲಿ, ಹೇಗೆ ಇರಲಿ, ಆದರೆ ಆ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ವಿಳಂಬ ಇಲ್ಲದೆ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡುವಂಥದ್ದು, ಅವರ ಕೆಲಸ ಕಾರ್ಯಗಳನ್ನು ಅಪ್ರಿಷಿಯೇಟ್ ಮಾಡುವಂಥದ್ದನ್ನು ಮಾಡಿ. ಇದಕ್ಕೆ ತಡ ಮಾಡಬೇಡಿ. ಇದ್ದ ಸಮಯವನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ಸಮಯ ಇಲ್ಲಾಂದರೆ ಸಮಯವನ್ನು ನೀವೇ ಮಾಡಿಕೊಂಡು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಯಾರು ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಯಾರ ಇನ್ಫ್ಲೂಯೆನ್ಸಿಂದ ನೀವು ಜೀವನ ಮಾಡ್ತಾ ಇದ್ದೀರಿ, ಯಾರು ಆದರ್ಶ ವ್ಯಕ್ತಿಯಾಗಿದ್ದಾರೆ ಅಂಥವರ ಬಗ್ಗೆ ಈ ದಿನ ಮತ್ತೊಂದು ವಿಶೇಷವಾದಂತಹ ಜ್ಞಾನ ಸಂಪಾದನೆ ಆಗುತ್ತೆ, ತಿಳುವಳಿಕೆ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮುಂದಿನ ಬದುಕಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ, ಭದ್ರತೆಯನ್ನು ಕೂಡ ಒದಗಿಸ್ಕೊಳ್ತೀರಿ. ಇದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಉತ್ತಮವಾದಂಥ ಫಲಿತಾಂಶ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಒಂದು ರೀತಿಯಲ್ಲಿ ಸೆನ್ಸ್ ಆಗುವಂಥದ್ದು ದಿನ. ಹಾಗಾಗಿ ನಿಮ್ಮ 6ನೇ ಸೆನ್ಸ್ ಏನಿದೆ ಅದು ಪರಿಪೂರ್ಣವಾಗಿ ಈ ದಿನ ಕೆಲಸ ಮಾಡುತ್ತೆ. ಊಹೆ ಚೆನ್ನಾಗಿದೆ, ಕಲ್ಪನೆ ಬಹಳ ಅದ್ಭುತವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಸಾಕಷ್ಟು ಹಣ ನಿಮ್ಮ ಕೈಲಿರುತ್ತೆ, ಖರ್ಚು ವೆಚ್ಚಕ್ಕೆ ಕೊರತೆ ಇಲ್ಲ, ಸಂಪಾದನೆ ಚೆನ್ನಾಗಿದೆ. ಆದರೆ ದುಂದು ವೆಚ್ಚ ಮಾಡುವಂಥದ್ದು, ಇನ್ನು ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿ ಕೆಲವೊಂದು ಹವ್ಯಾಸಗಳಿಗೆ ಹಣ ಖರ್ಚು ಮಾಡುವಂಥದ್ದು ಏನಾದರೂ ಇದ್ದರೆ ನಿಯಂತ್ರಣ ಮಾಡಿಕೊಳ್ಳಿ. ಈ ದಿನ ಅಂಥ ಬದಲಾವಣೆಗೆ ಒಂದು ಒಳ್ಳೆಯ ದಿನ. ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ಕೂಡ ನೀವು ನಿಗ್ರಹ ಮಾಡ್ಬೋದು. ಎಷ್ಟೋ ಕಷ್ಟದ ಕೆಲಸ ಮಾಡಿದ್ದೀರಿ, ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, 4 ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗಿದೆ. ಆದ್ದರಿಂದಲೇ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಇಲ್ಲಿ ಬದಲಾವಣೆ ಅನ್ನೋದಕ್ಕಿಂತ ಸುಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ನಿಮಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ವಿಶೇಷವಾದ ಒಂದು ಸ್ಥಾನವನ್ನು ಒದಗಿಸ್ಕೊಡುವಂಥವ್ರು, ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯದ ಬಗ್ಗೆ ಅವರು ಕೂಡ ಒಂದು ಒತ್ತಾಸೆಯನ್ನು ವ್ಯಕ್ತಪಡಿಸುವಂಥವ್ರು.
ಹಾಗಾಗಿ ಅವರ ಸಂಪೂರ್ಣ ಬೆಂಬಲ ಇದೆ, ಅವರ ಪ್ರೀತಿ ಇದೆ, ವಿಶ್ವಾಸ ಇದೆ. ಇದನ್ನು ಬಹಳ ಶ್ರಮಪಟ್ಟು ಗಳಿಸ್ಕೊಂಡಿದ್ದೀರಿ. ಅದನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ಉಚಿತವಾಗಿ ಸಿಕ್ಕುವಂತಹ ಸಮಯ ಇರ್ಬೋದು, ಫ್ರೀಯಾಗಿರುವಂತಹ ಸಮಯ ಇರ್ಬೋದು, ಸಾಮಾನ್ಯವಾಗಿ ಇರಲ್ಲ. ಒಂದು ವೇಳೆ ಏನಾದರೂ ಇದ್ದರೆ ಅಲ್ಲಿ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ. ಈ ದಿನ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಜೊತೆಗೆ ಹಾಗೆ ಈ ದಿನ ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ. ಈ ದಿನ ವಿಶೇಷವಾದಂಥ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅತೀವವಾದಂಥ ಸಂತೋಷ ಉಂಟಾಗುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಪ್ರಾರಂಭ ಆಗುವಂಥ ದಿನ. ಅದಕ್ಕಾಗಿಯೇ ಸಂತೋಷ, ಅದಕ್ಕಾಗಿಯೇ ಒಂದು ಉತ್ಸಾಹ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಗಣ್ಯರನ್ನು ಭೇಟಿ ಮಾಡ್ತೀರಿ. ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸುವಂಥದ್ದು, ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಲಾಭದಾಯಕವಾದಂಥ ದಿನವಾಗಿರುತ್ತೆ. ಇನ್ನು ಈ ದಿನದಲ್ಲೇ ಏಕಾಂತವನ್ನು ಬಯಸುವಂಥವರು ನೀವು ಒಂಟಿಯಾಗಿ ಇರಬೇಕು. ನಿಮ್ಮ ಆಲೋಚನೆಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂಟಿಯಾಗಿದ್ದರೆ ಕೆಲಸಗಳು ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಈ ದಿನ ಇದೆ ನಿಮಗೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಹೆಚ್ಚು ಕಾಳಜಿ ಇದೆ, ಹೆಚ್ಚು ಆನಂದವನ್ನು ಹಂಚಿಕೊಳ್ಳುವಂಥ ಒಂದು ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಚೆನ್ನಾಗಿರುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಆದಾಯಕ್ಕೆ ಅನುಗುಣವಾದಂಥ ಖರ್ಚು ವೆಚ್ಚಗಳನ್ನು ನೀವು ಯೋಜನೆಯ ರೂಪದಲ್ಲಿ ನಿರ್ವಹಣೆ ಮಾಡ್ತೀರಿ. ಇದು ಉತ್ತಮವಾದಂಥ ಬೆಳವಣಿಗೆ, ನಿಮ್ಮ ಪುನಶ್ಚೇತನಕ್ಕೆ ಕಾರಣವಾಗುವಂಥ ಒಂದು ಬೆಳವಣಿಗೆ ಇದು. ಇನ್ನು ಈ ದಿನದಲ್ಲಿ ಒಳ್ಳೆಯ ಉದ್ಯೋಗ, ಒಳ್ಳೆಯ ವ್ಯಕ್ತಿಗಳ ಪರಿಚಯ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಭಾಳ ಚೆನ್ನಾಗಿದೆ. ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಪ್ರಯತ್ನಗಳು ಆಗುತ್ತೆ. ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ. ಹಾಗಾಗಿ ಮನಸ್ಸು ಯಾವ ರೀತಿಯಲ್ಲಿರುತ್ತೋ ಅದೇ ಕೆಲಸಗಳಾಗುತ್ತೆ, ಅದೇ ರೀತಿಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಮಗೆ ಉತ್ತಮವಾದಂತಹ ರಿವಾರ್ಡ್ ಸಿಕ್ಕುವಂಥ ದಿನ ಕೂಡ. ಹಾಗೆ ನಿಮ್ಮ ನೆಚ್ಚಿನ ಕೆಲಸಗಳನ್ನು ಈ ದಿನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಸೌಕರ್ಯಕ್ಕೆ, ಸೌಲಭ್ಯಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನನ್ನು ಆರಾಧನೆ ಮಾಡಿ, ಪ್ರಾಣದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಹವ್ಯಾಸಗಳನ್ನು ತ್ಯಜಿಸುವಂಥದ್ದು, ಕೆಲವೊಂದು ಹವ್ಯಾಸಗಳಲ್ಲಿ ಮಾರ್ಪಾಟನ್ನು ಮಾಡಿಕೊಳ್ಳುವಂಥ ಅಗತ್ಯತೆ ಈ ದಿನ ಇದೆ. ಹಾಗೆ ಅದಕ್ಕೆ ಪೂರಕವಾದಂಥ ಕೆಲಸವೊಂದು ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸವಲತ್ತನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು 4 ಜನ ನೋಡಲಿ, 4 ಜನ ಮೆಚ್ಚಲಿ, ಅದನ್ನು 4 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡ್ತೀರಿ. ಆದರೆ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಸಿಕ್ಕಲ್ಲ, ನಿರಾಸೆ ಆಗಬೇಡಿ. ಆದರೆ ನಿಮ್ಮ ಪ್ರಯತ್ನವನ್ನು ಕೂಡ ನೀವು ಮುಂದುವರಿಸ್ತಾ ಇದ್ದೀರಿ. ಇನ್ನು ಈ ದಿನ ಮಕ್ಕಳಿಂದ ಸ್ವಲ್ಪ ಹೆಚ್ಚು ಖರ್ಚಿಗೆ ಕಾರಣವಾಗುವಂಥದ್ದು ಇರುತ್ತೆ. ಮಕ್ಕಳ ಆರೋಗ್ಯ ಇರ್ಬೋದು, ಅವರ ವಿದ್ಯಾಭ್ಯಾಸ, ಅವರ ಸೌಕರ್ಯ ಇತ್ಯಾದಿಗಳಿಗಾಗಿ ಈ ದಿನ ಸ್ವಲ್ಪ ಹಣ ವ್ಯಯವಾಗುತ್ತೆ. ಆದರೆ ಹೆಚ್ಚು ಹಣ ಇಲ್ಲದೇ ಇದ್ದಂಥವರು ಈ ದಿನ ಸಾಲ ಸೋಲ ಮಾಡುವಂಥ ಒಂದು ಆಲೋಚನೆ ಕೂಡ ಮನಸ್ಸಿಗೆ ಬರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ವೈವಾಹಿಕ ಸಂಬಂಧದಲ್ಲಿ ಈ ದಿನ ಬಿರುಕು ಕಾಣುವಂಥ ಸಾಧ್ಯತೆ ಇದೆ. ಅದರಲ್ಲೂ ಈ 3ನೆಯ ವ್ಯಕ್ತಿಗಾಗಿ ಪತಿ ಪತ್ನಿಯರ ಜಗಳ ಶುರುವಾಗ್ಬಿಡುತ್ತೆ. ನಿಮಗೇನು ಲಾಭ ಇಲ್ಲ, ಆದರೆ 3ನೇ ವ್ಯಕ್ತಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳ ಕಡೆ ಮಾತ್ರ ಗಮನ ಕೊಡಿ. 3ನೇ ವ್ಯಕ್ತಿಯನ್ನು ಈ ದಿನ ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಸಲಹೆಯನ್ನು ಪಡ್ಕೊಳ್ಳುವಂಥವರು ಈ ದಿನದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಇದ್ದಾರೆ.
ಹಾಗಾಗಿನೇ ಬಹಳ ವಿವೇಚನೆಯಿಂದ ಅವರು ಕೇಳುವಂತಹ ಸಮಸ್ಯೆಗೆ ಉತ್ತರ ಹೇಳಿ, ಸಾಂತ್ವನದ ಮಾತುಗಳನ್ನು ಹೇಳಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಕುಟುಂಬದವರಿಂದ ಹೆಚ್ಚಿನ ಒಂದು ಬೆಂಬಲ ನಿಮಗೆ ಸಿಕ್ಕಲ್ಲ. ಒಂದು ಮಾತಿಗಾಗಲಿ, ಒಂದು ಬದ್ಧತೆಗಾಗಲಿ, ಒಂದು ಶಿಸ್ತಿಗಾಗಲಿ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂಥ ಜೀವನ ಆಗಿರುತ್ತೆ. ಹಾಗಾಗಿ ಈ ದಿನ ಉದ್ಯೋಗವನ್ನು ಮಾಡ್ತಾ ಇರುವಂಥ ಸ್ತ್ರೀಯರಿಗೆ ಅತಿ ಹೆಚ್ಚು ಒತ್ತಡಗಳಿರುವಂಥ ದಿನ ಕೂಡ. ಹಾಗೆ ಪ್ರಯಾಣದ ಒಂದು ಆಯಾಸ ಹೆಚ್ಚಾಗುತ್ತೆ, ವಿಶ್ರಾಂತಿ ಇರಲ್ಲ. ಇದಕ್ಕಾಗಿ ಸ್ವಲ್ಪ ಆರೋಗ್ಯ ಕೈ ಕೊಡುವಂಥದ್ದು ಇರುತ್ತೆ, ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ನೀವು ಮನೆಯಿಂದ ಹೊರ ಹೋಗುವಂಥ ಸಂದರ್ಭ, ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ತೀರಿ. ಕೂಲಂಕುಷವಾಗಿ ಒಂದು ಸ್ಟಡಿಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಶಾಂತಿ, ಸಂಯಮ ಬಹಳ ಮುಖ್ಯ. ಆತುರಾತುರವಾಗಿ ಯಾವುದೇ ನಿರ್ಧಾರಕ್ಕೆ ಈ ದಿನ ಬರಬೇಡಿ. ಅದರಲ್ಲೂ ನಿಮ್ಮ ಒಂದು ಅತಿಯಾದಂತಹ ಜೀವನ ಶೈಲಿ ಮನೆಯಲ್ಲಿ ಆತಂಕವನ್ನು ತರುವಂಥದ್ದಾಗುತ್ತೆ. ಹಾಗಾಗಿನೇ ಸರ್ವೇ ಸಾಧಾರಣವಾದಂತಹ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ. ಹಾಗೆ ಯಾರಿಗೂ ಕೂಡ ಈ ದಿನ ನಿಮ್ಮ ಮಾತಿನಿಂದಾಗಲಿ, ನಿಮ್ಮ ಕೆಲಸ ಕಾರ್ಯಗಳಿಂದಾಗಲಿ ತೊಂದರೆಗಳಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಶ್ರಮ ವಹಿಸಬೇಕಾಗತ್ತೆ. ಇನ್ನು ಮೊದಲ ನೋಟದಲ್ಲೇ ಪ್ರೀತಿಯನ್ನು ಸೆಳೆಕೊಳ್ಳುವಂಥ ಒಂದು ಆಕರ್ಷಣೀಯವಾದಂಥ ಗುಣ, ಆಯಸ್ಕಾಂತೀಯವಾದಂಥ ಗುಣ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ಶೇರ್ ಮಾಡುವಂಥದ್ದಿದ್ದರೆ, ಏನಾದರೂ ಹೇಳ್ಕೊಳ್ಳುವಂಥದ್ದಿದ್ದರೆ ಅದನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ನಿಧಾನವಾಗಿ ಆಗ್ತಾ ಇರುವಂಥ ಕೆಲಸ ಕಾರ್ಯಗಳಿಗೆ ಮರುಚಾಲನೆ ಕೊಡುವಂಥದ್ದು ಕೂಡ ಇರುತ್ತೆ. ಬಿಟ್ಟು ಹೋದ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಆರಂಭ ಮಾಡಬೇಕು ಅಂತ ಹೇಳಿ ಮಾಡ್ತೀರಿ. ಆದರೆ ಪ್ರಿಯಾರಿಟಿ ಮಾಡ್ಕೊಳ್ಳಿ, ಯಾವ ಕೆಲಸ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಒಳ್ಳೆಯದಾಗತ್ತೆ. ನಿಮ್ಮ ಆತ್ಮೀಯರ ಭೇಟಿ ಈ ದಿನದಲ್ಲಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಸೌಲಭ್ಯಗಳನ್ನು ಒದಗಿಸ್ಕೊಡುತ್ತೆ. ಕೆಲವೊಂದು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಸಮಾಧಾನಕರವಾಗಿರುವಂಥ ಸಂದರ್ಭ ಅದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನಕರವಾದಂಥ ಕೆಲಸಗಳಾಗುತ್ತೆ. ಆ ಕೆಲಸಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ವಿಶೇಷವಾದಂಥ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಸೋಮಾರಿಯಾಗಿರದೆ ಬಹಳ ಚಟುವಟಿಕೆಯಿಂದ ಇರ್ತೀರಿ. ಎಲ್ಲ ಒಂದು ಕಡೆ ದೂರದ ಪ್ರಯಾಣ ಆದರೂ ಸರಿ ಉದ್ಯೋಗವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳಿಲ್ಲ, ತಾಪತ್ರಯಗಳಿಲ್ಲ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಒಂದು ಪವಾಡ ಸದೃಶವಾದಂಥ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಬಹಳ ವಿವರವಾಗಿ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತೀರಿ. ಹಾಗೆ ಆ ಕೆಲಸಗಳನ್ನು ಎಕ್ಸಿಕ್ಯೂಟಿವ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ವಿವೇಚನೆ ಚೆನ್ನಾಗಿರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ದಾಖಲೆ ಪತ್ರಗಳ ಬಗ್ಗೆ ಗಮನ ಕೊಡುವಂಥದ್ದು, ಅಮೂಲ್ಯ ವಸ್ತುಗಳ ಬಗ್ಗೆ ಗಮನ ಕೊಡುವಂಥದ್ದು, ಅದರ ಬಗ್ಗೆ ಒಂದು ವಿಚಾರಣೆ, ಅದು ಎಲ್ಲಿದೆ, ಹೇಗಿದೆ, ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಅನಾರೋಗ್ಯದ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ರೀತಿಯ ಒತ್ತಾಯಪೂರ್ವಕವಾದಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾರಿಗೂ ಕೂಡ ಒತ್ತಾಯ ಮಾಡಿ ಕೆಲಸವನ್ನು ಮಾಡಿ ಅನ್ನೋವಂಥ ಒಂದು ನಿರ್ಬಂಧವನ್ನು ಹೇರುವಂಥದ್ದನ್ನು ಅವಾಯ್ಡ್ ಮಾಡಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ
ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಅದು ಧನಸ್ಥಾನ. ಹಾಗಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ವಹಿವಾಟು ಏನಿದೆ ಅದು ಸಾಧಾರಣ ಸ್ಥಿತಿಯಲ್ಲಿ ನಡೆಯುತ್ತೆ. ಇದ್ದಕ್ಕಿದ್ದಾಗೆ ಲಾಭವನ್ನು ತರಲ್ಲ. ಆದರೆ ಸಮಯ ಪ್ರಜ್ಞೆ ಇರಬೇಕು, ತುಂಬ ತಾಳ್ಮೆ ಇರಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತಹ ಕೆಲಸಗಳಿಂದ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನೀವು ಮಗುವಿನಿಂಥ ಸ್ವಭಾವವನ್ನು ಹೊಂದಿರುವಂಥವರು, ಆದರೆ ಕೆಲವರು ಅದನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲಿ ಯಾರನ್ನೇ ನಂಬುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಅಪರಿಚಿತರ ಜೊತೆ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ದಿನ ಇದು. ವಿದೇಶಕ್ಕೆ ಹೋಗುವಂಥ ಯೋಗ ಇದೆ, ಅನುಕೂಲ ಇದೆ. ಆದರೆ ಅದನ್ನು ಬಳಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಕಷ್ಟಪಡಬೇಕು. ಆಗಲೇ ನಿಮಗೆ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಒತ್ತಡವನ್ನು ತರಬಹುದು. ಮಾನಸಿಕ ನೆಮ್ಮದಿ ಇರಲ್ಲ. ಎಲ್ಲೋ ಒಂದು ಕಡೆ ಈ ನೆಮ್ಮದಿಗಾಗಿ, ಆರೋಗ್ಯಕ್ಕಾಗಿಯೇ ಹಾತೊರೆಯುವಂಥ ಸಂದರ್ಭಗಳು ಬರ್ತಾ ಇದೆ. ಹಾಗೆ ಈ ದಿನ ನೀವು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಭವಿಷ್ಯದ ಬಗ್ಗೆ ಕೆಲವು ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸ್ತೀರಿ. ಆದರೆ ಈ ಯೋಜನೆಗಳನ್ನು ಕಾರ್ಯಗತಗೊಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಧುರವಾದಂಥ ಮಾತಿದೆ, ಒಳ್ಳೆಯ ಸನ್ನಿವೇಶ ಇದೆ. ಅದು ನಿಮಗೆ ತುಂಬ ಆಕರ್ಷಣೀಯವಾಗಿ ಕಾಣುವಂಥದ್ದು ಕೂಡ ಇದೆ. ಆದರೆ ಈ ಅನುಭವ ಅನ್ನುವಂಥದ್ದು ಬಹಳ ದೊಡ್ಡದು. ಆ ರೀತಿಯ ಹೊಸ ಅನುಭವಗಳು ಈ ದಿನದ ಕೆಲಸ ಕಾರ್ಯಗಳಿಂದ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಯಶಸ್ವಿ ದಿನ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಬೇಕಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ, ಅಂದರೆ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರುವಂಥವನು. ಇದರಿಂದ ನಿಮಗೆ ಮಾನಸಿಕವಾಗಿ ಒಂದು ದೃಢತೆ ಇದೆ, ಬದ್ಧತೆ ಇದೆ. ಜೊತೆಗೆ ಈ ದಿನ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಈ ದಿನದಲ್ಲಿ ಉದ್ಯಮಿಗಳು ತುಂಬ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳೇನಿದೆ ಅದು ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಇನ್ನು ನಿಮ್ಮ ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಉಳಿತಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಇರುವಂಥ ಹಿರಿಯ ವ್ಯಕ್ತಿಗಳೇನಿದ್ದಾರೆ ಇವರ ಒಂದು ಸಲಹೆ ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದರಂತೆ ನಡೆಯುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗಬಹುದು. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಣಯಕ್ಕೆ, ನಿಮ್ಮ ಪ್ರೀತಿಗೆ, ಪ್ರೇಮಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಡ್ಡಿ ಆತಂಕಗಳಿಲ್ಲ. ಆದರೆ ಈ ವಿಚಾರಗಳನ್ನು ಶೇರ್ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಕೆಲವರು ಉಚಿತವಾದಂತಹ ಒಂದು ಸಮಯವನ್ನು ಪಡ್ಕೊಳ್ಳುವಂಥದ್ದು, ಉಚಿತವಾಗಿ ಕೆಲವರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಅಭಿಲಾಷೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವು ಸ್ಥಿತಿವಂತರಾಗಿ ನಂತರದಲ್ಲಿ ಈ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಕುಟುಂಬ ಸದಸ್ಯರದ್ದು. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಸಾಮರಸ್ಯದಿಂದ ವೈವಾಹಿಕ ಜೀವನ ಕೂಡಿರುತ್ತೆ, ಹೊಂದಾಣಿಕೆ ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟು. ಇದೇ ನಿಮಗೆ ಲಾಭ. ಈ ದಿನ ವಿಶೇಷವಾಗಿ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಪೂರ್ವಿಕರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಅದರ ಬಗ್ಗೆ ಆಲೋಚನೆ, ಒಂದು ಚರ್ಚೆ ಕೂಡ ನಡೆಯುತ್ತೆ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿ ಈ ದಿನ ಯಾವುದೇ ಪ್ರಯತ್ನಕ್ಕೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಫಲಗಳು ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ. ಇಲ್ಲ, ಆ ಫಲಿತಾಂಶ ಬಹಳ ನಿಧಾನವಾಗಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ವೈದ್ಯರ ನೆರವು, ಸಹಕಾರ ಈ ದಿನ ಬೇಕಾಗಿದೆ. ಹಾಗೆ
ಈ ದಿನ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಇರುತ್ತೆ. ಆದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಉಂಟಾಗುವಂಥದ್ದು ಜಾಸ್ತಿ ಇದೆ. ಸ್ವಲ್ಪ ಟೇಕ್ ಆಫ್ ಚೆನ್ನಾಗಾಗಲಿ. ಹಾಗೆ ಈ ದಿನ ನೀವು ಕೆಲವರ ಬಗ್ಗೆ ವಿಶೇಷವಾಗಿ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಿ. ಕೆಲವರ ವಿಚಾರದಲ್ಲಿ ಕೋಪವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಮಿಶ್ರ ಫಲಗಳು ಅಂತ ಹೇಳಿದ್ರೆ ಈ ರೀತಿಯಲ್ಲೇ ಲಭ್ಯವಾಗುವಂಥದ್ದು. ಇದನ್ನು ಸ್ವಲ್ಪ ಸಮತೋಲನದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲವರಿಗೆ ಸೃಜನಶೀಲವಾದಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತೀರಿ. ನಿಮ್ಮ ಟ್ಯಾಲೆಂಟ್ಗೆ ಅನುಗುಣವಾದಂಥ ಕೆಲಸಗಳು ಬರುತ್ತೆ, ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಇನ್ನು ಈ ದಿನ ನೀವು ಉದ್ಯೋಗವನ್ನು ಮಾಡುವಂಥದ್ದು ಎಷ್ಟು ಮುಖ್ಯವೋ ಅಷ್ಟೇ ಉಳಿತಾಯ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ನಾಳಿನ ಜೀವನಕ್ಕಾಗಿ ನಿಮ್ಮ ದುಡಿಮೆಯ ಒಂದು ಅಂಶವನ್ನು ಎತ್ತಿಡುವಂಥದ್ದು ಬಹಳ ಮುಖ್ಯ. ಅದರ ಬಗ್ಗೆ ಒಂದು ಒಳ್ಳೆಯ ಸಲಹೆ ಇದೆ, ತಜ್ಞರ ಮಾತುಕತೆ ಇದೆ, ಅದರಲ್ಲಿ ಭಾಗವಹಿಸ್ತೀರಿ. ಅಂತಹ ಸಂದರ್ಭದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಮಾಜ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಲ್ಲುತ್ತೆ. ಹಾಗಾಗಿ ಸಮಾಜದಲ್ಲಿರುವಂಥ ಹಿರಿಯರಿಗೆ ಗೌರವ ಕೊಡುವಂಥದ್ದು, ಉತ್ತಮವಾದಂಥ ಒಂದು ಮಾತುಗಾರಿಕೆ, ಇದೆಲ್ಲ ಕೂಡ ಈ ದಿನ ನಿಮ್ಮನ್ನು ಸ್ವಲ್ಪ ಸಂಕಷ್ಟದಿಂದ ಪಾರು ಮಾಡುತ್ತೆ. ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.